ನಮಸ್ಕಾರ. ನಾನು ಮಮತಾ CH, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ನಾಗರ ಪಂಚಮಿ ಅನ್ನುವಂಥ ಒಂದು ಜನಪದ ಕಥನ ಗೀತೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಪಠ್ಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ 2 ಅವಧಿಗಳನ್ನು ನಾನು ತಗೊಂಡಿದ್ದೆ. ಆ 2 ಅವಧಿಗಳಲ್ಲಿ ಮೊದಲನೆಯ ಅವಧಿ ಒಂದು ಜನಪದ ಸಾಹಿತ್ಯದ ಪರಿಚಯ ಹಾಗೆ ನಾಗರ ಪಂಚಮಿ ಹಬ್ಬದ ಒಂದು ಹಿನ್ನೆಲೆಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ 2ನೇ ಅವಧಿಯಲ್ಲಿ ಈ ಒಂದು ನಾಗರ ಪಂಚಮಿ ಅನ್ನುವಂಥ ಈ ಒಂದು ಕಥನ ಗೀತೆಯ ಪ್ರಮುಖ ಒಂದು ಉಪಘಟಕವಾಗಿದ್ದಂತಹ ಒಂದು ತಾಯಿ ಮತ್ತು ಪತಿಯ ಒಂದು ಪ್ರೇಮವನ್ನು ಹೆಣ್ಣು ಮಗಳ ಆ ತಾಯಿ ಮತ್ತು ಅವಳ ಗಂಡನ ಒಂದು ಪ್ರೇಮವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಇದರ ಮುಂದುವರಿದ ಭಾಗವಾಗಿ ಈ ನಾಗರ ಪಂಚಮಿ ಎನ್ನುವಂಥ ಒಂದು ಪಠ್ಯ ವಿಷಯದ 2ನೇ ಉಪಘಟಕವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನು ಅಂತೇಳಿ ಹೇಳಿದ್ರೆ, ಅಣ್ಣನ ದುರಾಸೆ ದುರಂತದಲ್ಲಿ ಅಂತ್ಯವಾಗ್ತಕ್ಕಂಥದ್ದು. ಏನು ಸ್ವಲ್ಪ ಅದರ ಹಿಂದಿನ ತರಗತಿಯನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಏನು ನಾಗರ ಪಂಚಮಿ ಎನ್ನುವಂಥ ಒಂದು ಹಬ್ಬಕ್ಕೆ ತವರು ಮನೆಗೆ ತನ್ನ ಮಗಳನ್ನು ಕರ್ಕೊಂಡು ಬಾ ಅಂತೇಳಿ ತನ್ನ ಮಗನನ್ನು ಒಬ್ಬ ತಾಯಿ ಕಳಿಸಿದ್ದಾಳೆ. ತಂಗಿಯನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಂಥ ಅಣ್ಣ ತನ್ನ ಆ ತಂಗಿಯ ಗಂಡ ಆಕೆಗೆ ಒಂದು ಒಡವೆ ವಸ್ತುವನ್ನು ತೊಡಿಸಿ ಅತ್ಯಂತ ಪ್ರೀತಿಯಿಂದ, ಅತಿಶಯವಾದಂಥ ಒಂದು ಪ್ರೀತಿಯಿಂದ ಆತ ಕಳಿಸ್ಕೊಟ್ಟಿದ್ದಾನೆ. ತಂಗಿಯನ್ನು ಕರ್ಕೊಂಡು ಆ ಕಾಡಿನ ದಾರಿಯಲ್ಲಿ ಆ ಅಣ್ಣ ಹೊರಟಿದ್ದಾನೆ. ತಂಗಿಯನ್ನು ಕರ್ಕೊಂಡು ಹೊರಟಂಥ ಅಣ್ಣ ತನ್ನ ರಕ್ತ ಸಂಬಂಧವನ್ನು ಮರೆತು, ತನ್ನ ತಂಗಿಯನ್ನು ಮರೆತು ತನ್ನ ದುಷ್ಟತನವನ್ನು ತೋರಿಸುವಂಥದ್ದು, ದುರಾಸೆಯಿಂದ ಆತ ತಾನೇ ಅಂತ್ಯವಾಗ್ತಕ್ಕಂಥದ್ದನ್ನು ನಾವು ಈ ಒಂದು ತರಗತಿನಲ್ಲಿ ನಾವು ನೋಡ್ತೀವಿ. ಆ ಒಂದು ಆ ಭಾಗ ಏನಿದೆಯೋ ಅದನ್ನು ನಾವು ನೋಡೋಣ. ಊರ ಬಿಟ್ಟು 3 ಹರದಾರಿ ಹೋಗಿ ತಂಗಿ ಮಾರಿ ನೋಡಿದ ಅಣ್ಣ, ಭಾರಿ ಭಾರಿ ಮೈಮ್ಯಾಗಿನ ವಸ್ತ ನೋಡಿ ಮುಚ್ಚಿಕೊಂಡನು ಕಣ್ಣ. ಆ ತಂಗಿಯ ಗಂಡನ ಊರನ್ನು ಬಿಟ್ಟು ಒಂದಷ್ಟು ದೂರ ಕಾಡಿನ ದಾರಿಯಲ್ಲಿ ಅಣ್ಣ ತಂಗಿಯನ್ನು ಕರ್ಕೊಂಡು ಬಂದಿದ್ದಾನೆ. ಒಂದು 3 ಹರದಾರಿ ಅಂತೇಳಿ ಹೇಳಿದ್ರೆ 2 ಮೈಲಿ ಒಂದು ದೂರವನ್ನು ಒಂದು ಹರದಾರಿ ಅಂತೇಳಿ ಹೇಳ್ತಾರೆ. ಕೆಲವು ಕಡೆ 3 ಮೈಲಿ ಅಥವಾ 4 ಮೈಲಿ ದೂರಕ್ಕೆ ಒಂದು ಹರದಾರಿ ಅಂತೇಳಿ ಹೇಳ್ತಾರೆ. ಆ 3 ಹರದಾರಿ ದೂರ ತಂಗಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಹೋದಂತಹ ಅಣ್ಣ ಅಲ್ಲಿ ಏನು ಮಾಡ್ತಾನೆ, ತಂಗಿ ಮಾರಿ ನೋಡಿದನು. ಅವಳ ಭಾರಿ ಭಾರಿ ಮೈಮ್ಯಾಗಿನ ವಸ್ತ ಅವನ ಮನಸ್ಸನ್ನು ಸೆಳೆಯುತ್ತೆ. ಆ ವಸ್ತದ ಮೇಲೆ, ಆ ಒಡವೆಯ ಮೇಲೆ ಅವನಿಗೆ ವಿಪರೀತವಾದಂಥ ಒಂದು ಮೋಹ ಅನ್ನುವಂಥದ್ದು ಉಂಟಾಗುತ್ತೆ, ಒಂದು ದುರಾಸೆ ಅನ್ನುವಂಥದ್ದು ಉಂಟಾಗುತ್ತೆ. ಆ ದುರಾಸೆ ಉಂಟಾದಂಥ ಸಂದರ್ಭದಲ್ಲಿ ಅವನು ತನ್ನೆಲ್ಲ ಒಂದು ಸಂಬಂಧವನ್ನು, ಬಾಂಧವ್ಯವನ್ನು ಮರೀತಾನೆ. ಸರಿ, ಅದನ್ನು ತನ್ನ ತಂಗಿಯ ಆ ಒಡವೆ ವಸ್ತುವನ್ನು ಆತ ಹೇಗಾದರೂ ಮಾಡಿ ಆತ ಕಸಿದ್ಕೊಳ್ಬೇಕು, ಆಕೆಯಿಂದ ಕಿತ್ಕೋಬೇಕು, ತಾನು ವಶಪಡಿಸ್ಕೋಬೇಕು ಅಂಥೇಳಿ ಆತ ಏನು ಮಾಡ್ತಾನೆ, ಅವನು ಮಾಡುವಂಥದ್ದು, ಆ ಒಂದು ಕಾಡಿನ ದಾರಿಯಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಂತ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಆತ ಎತ್ತ ತರಬಿ ಏರಿ ಹತ್ತಿ ನೋಡುತ್ತಾನ, ಸುತ್ತಮುತ್ತ ಯಾರಿಲ್ಲಣ್ಣ. ಕತ್ತಿ ಹಿರಿದು ಕೈಯಲ್ಲಿ ಬಿಡಿದರೆ ತಂಗಿ ಮಾರಿ ಮಾಡಿಯಾಳು ಸಣ್ಣ. ಯಾವುದೋ ಅಲ್ಲಿದ್ದಂಥ ಒಂದು ಏರಿಯನ್ನು ಹತ್ತಿ ನೋಡ್ದ, ಎತ್ತರದ ಪ್ರದೇಶನ ಹತ್ತಿ ನೋಡ್ದ, ಸುತ್ತಮುತ್ತ ಯಾರಾದರೂ ಇದ್ದಾರಾ. ಯಾಕೆಂತೇಳಿದ್ರೆ ಇವನು ತನ್ನ ತಂಗಿಯಿಂದ ಒಡವೆಯನ್ನು ಕಿತ್ಕೊಳ್ಳುವಂಥದ್ದು, ಅವಳನ್ನು ಕೊಲ್ಲುವಂಥದ್ದನ್ನು ಯಾರಾದರೂ ನೋಡ್ಬಿಡ್ತಾರಾ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಅದನ್ನೇ ಆತ ಬಯಸಿದ್ದು ಕೂಡ. ಹಾಗಾಗಿ ತಾನು ತಂದಿದ್ದಂಥ ಒಂದು ಕತ್ತಿಯನ್ನು
ಅವಳ ಮುಂದೆ ಹಿಡಿದು ಹೇಳ್ತಾನೆ, ನಿನ್ನ ಒಡವೆಯನ್ನು ಕೊಡು, ಇಲ್ಲಾಂದರೆ ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ. ಆ ಕ್ಷಣ ಅವಳು ಏನಾಗಬೇಕು? ಅವಳು ಯಾರ ಜೊತೆ ಬಂದಿದ್ದಾಳೆ? ಅವಳ ಅಣ್ಣನ ಜೊತೆ ಬಂದಿದ್ದಾಳೆ. ಒಬ್ಬ ಅಣ್ಣನಿಂದ ಇಂಥ ಒಂದು ಘಟನೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಯಾವ ತಂಗಿಗಾದರೂ? ಖಂಡಿತ ಇಲ್ಲ. ಆದರೆ ಆ ಕ್ಷಣ ಆ ಅನಿರೀಕ್ಷಿತವಾದಂಥ ಆಕ್ರಮಣದಿಂದ ಆ ತಂಗಿ ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದು ಆಕೆಗೆ ಗೊತ್ತಾಗೋದಿಲ್ಲ. ವಿಚಲಿತಳಾಗ್ತಾಳೆ, ತನ್ನ ಮುಖವನ್ನು ಸಣ್ಣದು ಮಾಡ್ಕೋತಾಳೆ. ಅಂದರೆ ಅಣ್ಣ ಮುಟ್ಟಿ ಮೈಕೂಲಿ ಮಾಡುವಾಗ ಸುಟ್ಟು ಹೋಯಿತು ತಂಗಿಯ ಬಣ್ಣ. ಅಣ್ಣನಂತ ಬೆನ್ನತ್ತಿ ಬಂದರೆ ನಿನ್ನ ಹೊಟ್ಟೆಗಿಲ್ಲೇನೋ ಹೆಣ್ಣ. ಅಣ್ಣ ಆಕೆ ಮೈ ಮುಟ್ಟಿ ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಬಂದಾಗ ಅವಳಿಗೆ ಅಣ್ಣನ ಮೇಲಿದ್ದಂಥ ಎಲ್ಲ ಭಾವನೆಗಳು ಸುಟ್ಟು ಹೋಯಿತು, ಎಲ್ಲ ಗೌರವಗಳು ಸುಟ್ಟು ಹೋಯಿತು. ಆಕೆ ಅಣ್ಣನನ್ನು ಕೇಳ್ತಾಳೆ, ಅಣ್ಣನಂತ ಬೆನ್ನತ್ತಿ ಬಂದರೆ ನಿನ್ನ ಹೊಟ್ಟೆಗಿಲ್ಲೇನೋ ಹೆಣ್ಣ? ನಿನ್ನ ಹೊಟ್ಟೆಲಿ ಹೆಣ್ಮಕ್ಳು ಹೆಣ್ಣಿಲ್ವಾ? ನಿನ್ನ ಹೊಟ್ಟೆಗಿಲ್ಲೇನೋ ಹೆಣ್ಣ ಅಂದರೆ ನೀನು ಒಬ್ಬ ಹೆಣ್ಣಿನ ಒಂದು ತಂದೆ ಅಲ್ವಾ ಅಂಥೇಳಿ ಇಲ್ಲಿ ಕೇಳುವಂಥದ್ದು. ನಿನ್ನ ಹೊಟ್ಟೆಲಿ ಹೆಣ್ಮಕ್ಳಿಲ್ಲಿಲ್ವಾ ಅನ್ನುವಂಥ ಒಂದು ಮಾತು. ಸರಿ, ಆಕೆ ಅಣ್ಣನಿಗೆ ಮತ್ತೆ ಬೇಡ್ಕೊಳ್ತಾಳೆ, ಅಣ್ಣ ಮುಟ್ಟಿ ನೀ ಕುತ್ತಿಗೆ ಕೊಯ್ದಾರೆ ಮತ್ತೆ ನಿನ್ನ ಬಾಯಿಗೆ ಮಣ್ಣ, ಹೊಸ್ತ ಬಿಚ್ಚಿ ಉಡಿಯೊಳಗೆ ಹಾಕುತ್ತೇನ ಕೊಲ್ಲಬೇಡೋ ಎನ್ನ ಪ್ರಾಣ. ಅಣ್ಣ ನೀನೇನಾದರೂ ನನ್ನನ್ನು ಕೊಂದರೆ, ನನ್ನ ಮೈ ಮುಟ್ಟಿ ನೀನೇನ ನನ್ನ ಕೊಂದರೆ ಖಂಡಿತ ನಿನ್ನ ಬಾಯಿಗೆ ಮಣ್ಣು. ಯಾಕೆ ಅಂತೇಳಿ ಹೇಳಿದ್ರೆ, ನನ್ನ ಗಂಡನ ಮನೆಯವರಾಗಲಿ ಹಾಗೂ ನನ್ನ ತಂದೆ ತಾಯಿಯವರಾಗಲಿ ನಿನ್ನನ್ನು ಖಂಡಿತ ಉಳಿಸೋದಿಲ್ಲ, ನಿನ್ನ ಬಾಯಿಗೆ ಮಣ್ಣು ಬೀಳುತ್ತೆ. ಹಾಗಾಗಿ ದಯವಿಟ್ಟು ನಿನಗೇನು ಬೇಕು? ನಿನಗೆ ವಸ್ತ್ರ ತಾನೇ ಬೇಕು, ನಿನಗೆ ಒಡವೆ ತಾನೇ ಬೇಕು, ತಗೋ ಈ ನನ್ನ ಒಡವೆಯನ್ನು. ಆ ಗಂಡ ಏನು ಪ್ರೀತಿಯಿಂದ ಅವಳಿಗೆ ಆ ಬುಗುಡಿ ಅಂತೇಳಿ ಹೇಳಿದ್ರೆ, ನಾನು ನಿಮಗೆ ಹೇಳಿದ್ದೆ, ಕಿವಿಯ ಮೇಲಿನ ಒಂದು ಆಭರಣ, ಇಲ್ಲಿ ತೊಡುವಂಥ ಒಂದು ಆಭರಣ. ಹಾಗೆ ಬಾವುಲಿ ಅಂತೇಳಿ ಹೇಳಿದಾಗ ಕೆನ್ನೆ ಸರಪಳಿ, ಇಲ್ಲಿಂದ ಇಲ್ಲಿಗೆ ಹಾಕುವಂಥ ಒಂದು ಆಭರಣ. ಹಾಗೆ ಜುಮುಕಿಯನ್ನು ಹಾಕಿರ್ತಾನೆ. ಮತ್ತು ಕಟ್ಟಾಣಿ ಸರ ಅಂತೇಳಿ ದಪ್ಪ ಒಂದು ಮುತ್ತಿನ ಮಣಿಯ ಒಂದು ಸರವನ್ನು ಹಾಕಿ ಕಳಿಸಿರ್ತಾನೆ. ಹಾಗೆ ತೋಳಿಗೆ ಹಾಕುವ ತೋಳ್ಬಂದಿಯನ್ನು ಹಾಕಿ ಕಳಿಸಿರ್ತಾನೆ. ಹಾಗೆ ಒಂದು ಭಾರದ ಒಂದು ಮೂಗುತಿಯನ್ನು ತೊಡಿಸಿ ಕಳಿಸಿರ್ತಾನೆ. ಹಾಗಾಗಿ ನಿನಗೆ ನನ್ನ ಈ ಒಂದು ಬೆಲೆಬಾಳುವ ವಸ್ತು ತಾನೇ ನಿನಗೆ ಬೇಕು, ತಗೊಂಡು ನಿನ್ನ ಮಡ್ಲಿಗೆ ಹಾಕ್ಬಿಡ್ತೀನಿ, ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸು ಆ ತಂಗಿ ಕೇಳ್ಕೊತಾಳೆ. ಆದರೆ ಹಾಗೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಆತ ಏನು ಮಾಡ್ತಾನೆ ನೋಡಿ, ದುಷ್ಟನ ಅಣ್ಣ, ವಸ್ತ ಬಿಚ್ಚಿಕೊಂಡು ಹೋದರೆ ಈಕಿ ನನ್ನ ಜೀವಕ್ಕೆ ಮೂಲ, ಸತ್ತು ಹೋಗೋ ಹಾಗೆ ಎತ್ತಿ ಹಾಕುತ್ತೇನೆ ನೆತ್ತಿ ಮೇಲೆ ತಪ್ಪರಿಗಲ್ಲ. ನಾನೇನಾದರೂ ಇವಳ ಒಡವೆಯನ್ನು ಮಾತ್ರ ನಾನು ಇವಳಿಂದ ಕಿತ್ಕೊಂಡು ಇವಳ ಜೀವವನ್ನು ಏನಾದರೂ ಬಿಟ್ಟು ನಾನು ಕಳಿಸ್ಬಿಟ್ರೆ ಆಗಲೂ ಕೂಡ ಈಕೆ ನನ್ನ ಜೀವಕ್ಕೆ ಮೂಲನೇ. ಅಂದರೆ ಆಕೆ ಹೋಗಿ ತನ್ನ ಗಂಡನಿಗೆ, ತನ್ನ ತಂದೆ ತಾಯಿಗಳಿಗೆ ಹೇಳ್ತಾಳೆ. ಆಗ ಖಂಡಿತ ಅವರು ನನ್ನನ್ನು ಉಳಿಸೋದಿಲ್ಲ, ಆಗಲೂ ಈಕೆ ನನ್ನ ಜೀವಕ್ಕೆ ತೊಂದರೆನೇ. ಹಾಗಾಗಿ ನಾನು ಇವಳನ್ನ ಉಳಿಸೋದು ಬೇಡ ಅಂತೇಳಿ ಅಂದ್ಕೊಂಡು ಆಕೆ ಮೇಲೆ ಒಂದು ತಪ್ಪರಿಗಲ್ಲನ್ನು, ಒಂದು ಚಪ್ಪಡಿಗಲ್ಲನ್ನು ಎತ್ತಿ ಹಾಕಬೇಕು ಅಂತೇಳಿ ನಿರ್ಧಾರ ಮಾಡ್ದ. ಅವಳನ್ನು ಸಾಯಿಸಬೇಕು ಅಂತ ನಿರ್ಧಾರ ಮಾಡ್ದ. ಸೊ ನಿರ್ಧಾರ ಮಾಡಿದವನೇ ಏನು ಮಾಡ್ದ? ರಟ್ಟಿ ಬಿಗಿದು ಕಟ್ಟಿ ದೂರ ಹೋಗುತ್ತಾನೆ, ಬಿಟ್ಟು ಕಾರ್ಯಸೂತ್ರದ ಗೊಂಬಿ, ಇನ್ನ ತಂಗಿನ ಕರ್ಕೊಂಡು ಬಾರು ಮಾಡಿಕಾರ ಬಂಗಾರ ಗೊಂಬಿ. ರಟ್ಟಿ ಬಿಗಿದು ಅವಳ ತೋಳನ್ನು ಎಳ್ಕೊಂಡು ಹೋಗಿ ಅವಳ ತೋಳನ್ನು ಹಿಡಿದು ಬಿಗಿಯಾಗಿ ಎಳ್ಕೊಂಡು ಹೋಗಿ ಯಾವುದೋ ಅಲ್ಲಿದ್ದಂಥ ಒಂದು ಮರಕ್ಕೆ ಕಟ್ ಹಾಕ್ತಾ. ಬಿಟ್ಟು ಕಾರ್ಯಸೂತ್ರದ ಗೊಂಬಿ, ಕಟ್ ಹಾಕ್ಬಿಟ್ಟು ತಪ್ಪರಿಗೆಲ್ಲ ನೆತ್ಕೊಂಡು ತರೋದಕ್ಕೆ ಹೋದ, ಚಪ್ಪಡಿಗೆಲ್ಲ ಎತ್ಕೊಂಬರೋದಕ್ಕೆ. ಆದರೆ ಆ ಕ್ಷಣ ನೋಡಿ, ಬಿಟ್ಟು ಕಾರ್ಯಸೂತ್ರದ ಗೊಂಬಿ, ಅವನು ಯಾವ ಕಾರ್ಯಕ್ಕೆ ಬಂದಿದ್ದು? ಆ ತಾಯಿ ಮಗನನ್ನು ಸಂಪೂರ್ಣವಾಗಿ ನಂಬಿದ್ಲು. ತನ್ನ ಸೊಗಸುಗಾರನಾದಂತಹ ಮಗನೇ, ಹೋಗಿ ನಿನ್ನ ತಂಗಿಯನ್ನು ಕರ್ಕೊಂಡು ಬಾ ಅಂತೇಳಿ ಸಂಪೂರ್ಣ ನಂಬಿದ್ಲು ತಾಯಿ. ಆ ತಾಯಿ ಊಹೆ ಕೂಡ ಮಾಡಿರಲಿಲ್ಲ. ಹಾಗೆ ಈಕೆ ಗಂಡ ಕೂಡ ಸಂಪೂರ್ಣ ತನ್ನ ಬೀಗನನ್ನು ನಂಬಿ ತನ್ನ ಮಡದಿಯನ್ನು ಕಳಿಸಿದ್ದ. ಆತನೂ ಕೂಡ ಈ ಒಂದು ದೂರದ ಆಲೋಚನೆಯನ್ನು ಕೂಡ ಆತ ಮಾಡಿರಲಿಲ್ಲ. ಆದರೆ ಅವರಿಬ್ಬರ, ಆ ತಾಯಿ ಮತ್ತು ಆ ಗಂಡ ಅವರಿಬ್ಬರ ಒಂದು
ಊಹೆಗೂ ನಿಲುಕದಂತಹ ಒಂದು ಒಂದು ದುಷ್ಟ ಕಾರ್ಯ ಇಲ್ಲಿ ಇವನಿಂದ ಸಂಭವಿಸ್ತಾ ಇದೆ. ತನ್ನ ತಂಗಿ ಅನ್ನೋದನ್ನು ಕೂಡ ಇಲ್ಲಿ ಮರೆತವನು ಇಂಥ ಒಂದು ಹೀನ ಒಂದು ಕೃತ್ಯಕ್ಕೆ ಆತ ತೊಡಗ್ತಾ ಇದ್ದಾನೆ ಅಂತೇಳಿ ಹೇಳಿದಾಗ, ಇದು ನಿಜವಾಗ್ಲೂ ಒಂದು ಈತ ಸೂತ್ರದ ಗೊಂಬೆ ಆಗಿದ್ದಾನೆ. ಯಾವ ಸೂತ್ರದ ಗೊಂಬೆ? ಯಾರ ಸೂತ್ರದ ಗೊಂಬೆ ಆಗಿದ್ದಾನೆ? ಒಂದು ವಿಧಿಯ ಸೂತ್ರದ ಗೊಂಬೆ ಆಗಿದ್ದಾನೆ. ತಂಗಿ ಕರ್ಕೊಂಡು ಹೋಗೋದಕ್ಕೆ ಬಂದಂತಹ ಅಣ್ಣ ತಂಗಿ ಒಡವೆಯನ್ನು ನೋಡಿ ಎಲ್ಲಾದರೂ ಆತ ತಂಗಿಯ ಒಡವೆಗೆ ಆಸೆ ಮಾಡೋದುಂಟಾ? ಅವಳನ್ನು ಕೊಲ್ಲೋದಕ್ಕೆ ಆಸೆ ಮಾಡೋದುಂಟಾ? ಖಂಡಿತ ಇಲ್ಲ. ಹಾಗಾಗಿ ಇನ್ನು ವಿಧಿಯ ಕೈಗೊಂಬೆ ಆಗಿದ್ದಾನೆ, ವಿಧಿಯ ಆಟದಂತೆ ಇಲ್ಲಿ ಆಡ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಜನಪದರ ಒಂದು ಅಭಿಪ್ರಾಯ ಇರಬಹುದು. ಹಾಗಾಗಿ ಸೂತ್ರದ ಗೊಂಬೆ ಅಂತೇಳಿ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಇನ್ನು ಮುಂದೆ ಏನು ದುರಂತ ಸಂಭವಿಸ್ತು? ಆ ಅಣ್ಣನ ಒಂದು ದುರಾಸೆಯಿಂದ ಹೇಗೆ ಅವನೇ ದುರಂತಕ್ಕೆ ಒಳಗಾದ? ಈಶ್ವರ ಸ್ವಾಮಿಗೆ ಆರ್ತಿಯಾಯಿತು, ಸರ್ಪನಾಗಿ ಹೊಕ್ಕನು ಕಲ್ಲ, ಕೊಲ್ಲಬೇಕಂತವ ಕಲ್ಲಿಗೆ ಹೋದರೆ ಭೋರ ಘರದು ಹರಿದನು ಹಲ್ಲ. ಈಶ್ವರ ಸ್ವಾಮಿಗೆ ಆರ್ತಿ ಆಯಿತು, ಸರ್ಪನಾಗಿ ಹೊಕ್ಕನು ಕಲ್ಲ. ಹೆಣ್ಣಿನ ಒಂದು ಏನು ಅವಳ ಒಂದು ಮೊರೆ, ಅವಳ ಒಂದು ಪರಿಸ್ಥಿತಿ ಆ ಈಶ್ವರ ಸ್ವಾಮಿಗೆ ಮುಟ್ಟಿದೆ. ಹಾಗಾಗಿ ಈಶ್ವರ ಸ್ವಾಮಿಯಲ್ಲಿ ಕೃಪೆ ತೋರಿ ಆಕೆಯ ಮೇಲೆ ಆತನೇ ಸರ್ಪನಾಗಿ ಅವನು ಯಾವ ಕಲ್ಲನ್ನು ಎತ್ತಾಕಿ ಅವಳನ್ನು ಸಾಯಿಸಬೇಕು ಅಂದ್ಕೊಂಡು ಹೋದ್ನೋ ಆ ಕಲ್ಲಿನ ಅಡಿಯಲ್ಲಿ ಹೋಗಿ ಸೇರಿಕೊಳ್ತಾನೆ. ಸೇರಿಕೊಂಡಂಥ ಸಂದರ್ಭದಲ್ಲಿ ಈತ ಕಲ್ಲು ಎತ್ಕೊಂಡು ಬರೋದಕ್ಕೆ ಆ ಕಲ್ಲಿಗೆ ಕೈ ಹಾಕ್ತಾನೆ. ಅಲ್ಲಿದ್ದಂತಹ ಆ ಈಶ್ವರ ಸ್ವಾಮಿ, ಸರ್ಪನಾಗಿದ್ದಂತಹ ಈಶ್ವರ ಸ್ವಾಮಿ ಹರಿದನು ಹಲ್ಲ, ಅಂದರೆ ಅವನನ್ನು ಕಚ್ಚಿದ. ಆ ಹಾವು ಅವನನ್ನು ಸಾಯಿಸಬೇಕು ಅಂತೇಳಿ ಕಚ್ಚುವಂಥದ್ದು. ಕಡಿದ ಸರ್ಪ ತಡೆದೊರಳಿ ಹೋಗುವಾಗ ಕಂಡನಲ್ಲೋ ಹಾವಿನ ಬಾಲ, ಘಾತವಾಯ್ತಿನ್ಯಾತರ ವಸ್ತ, ಎನೆಗೆ ಬಂತು ಹೋಗುವ ಕಾಲ. ಕಡಿದ ಸರ್ಪ ತಡೆದೊರಳಿ ಹೋಗುವಾಗ ಅವನಿಗೆ ಅಲ್ಲಿ ಸರ್ಪ ಕಚ್ಚಿದ್ದು ಅವನಿಗೆ ಗೊತ್ತಾಗುತ್ತೆ. ಆ ಸರ್ಪ ಕಚ್ಚಿ ಅಲ್ಲಿ ಹಾಗೆ ಹೊರಳಿ ಹೋಗುವಂಥ ಸಂದರ್ಭದಲ್ಲಿ ಹಾವಿನ ಬಾಲವನ್ನು ನೋಡ್ತಾನೆ. ಅವನಿಗೆ ಹಾವು ಕಚ್ಚಿತು ಅನ್ನುವಂಥದ್ದು ಅವನ ಅರಿವಿಗೆ ಬಂತು. ಘಾತವಾಯ್ತು ಇನ್ಯಾತರ ವಸ್ತ, ಅಯ್ಯೋ ಎಂಥ ಆಘಾತವಾಯಿತು, ಇನ್ಯಾತರ ವಸ್ತ, ಸರ್ಪನೇ ಕಚ್ಚಿ ಈತನೇ ಸಾಯ್ತಾ ಇರಬೇಕಾದ್ರೆ ಇನ್ನು ವಸ್ತ ಯಾಕೆ ಅಂದರೆ ಆ ಒಡವೆ ಇನ್ಯಾಕೆ ನನಗೀಗ ಎಂಥ ಏನು ಬಂತು, ನಾನು ಹೋಗುವ ಕಾಲ, ನನ್ನ ಅಂತ್ಯ ಸಮೀಪಿಸ್ತು ಅಂತೇಳಿ ಆಗ ಆತ ತಾನೇನ ಆ ಒಡವೆಯ ಮೇಲೆ ಒಂದು ಆ ದುರಾಸೆಯನ್ನು ಹೊಂದಿದ್ನೋ ಆ ಆಸೆ ಆ ಕ್ಷಣ ಅಂತೇಳಿ ಹೇಗೆ ಅವನ ಮೈಯೊಳಗೆ ಆ ನಾಗರ ಹಾವಿನ ವಿಷ ಇಳಿತೋ ಹಾಗೆ ಅವನ ಮನಸ್ಸಿನಿಂದ ಅವನ ವಸ್ತ್ರದ ಮೇಲಿನ ಆಸೆ ಅಂತಕ್ಕಂಥದ್ದು ಎಳೆದು ಹೋಗುತ್ತೆ. ಏನಾಯಿತು? ಕಣ್ಣು ಸೇದಿ ಕೈಕಾಲು ಸೆಟೆವಾಗ ಅಣ್ಣನಂತ ಬಳಲಿದಳಲ್ಲ, ಬುರುತು ಬಿತ್ತು ಬಾಯಿಂದ ಹೋತು, ಪ್ರಾಣ ಬ್ರಹ್ಮಲಿಖಿತ ತಪ್ಪಲಿಲ್ಲ. ಏನು ಕೈಕಾಲೆಲ್ಲ ಕಣ್ಣು ಸೇದಿ ಕೈಕಾಲು ಸೆಟೆವಾಗ ಅಂತ ಹೇಳಿದ್ರೆ ಅವನಿಗೆ ಕಣ್ಣು ಮಂಜಾಗ್ತಾ ಇದೆ, ಕೈಕಾಲೆಲ್ಲ ಎಳಿತಾ ಇದ್ದಾವೆ, ಹಂಗೆ ಕೈಕಾಲು ಮುರುಟುತ್ತಾ ಇದೆ. ಆ ಸಂದರ್ಭದಲ್ಲಿ ಅಣ್ಣನ ಆ ಸ್ಥಿತಿಯನ್ನು ನೋಡಿ ಅಲ್ಲಿ ತಂಗಿ ಅಣ್ಣನಂತ ಬಳಲಿದಳಲ್ಲ. ಅಯ್ಯೋ ನನ್ನ ಅಣ್ಣನಿಗೆ ಹಾವು ಕಚ್ಚಿಬಿಡ್ತಲ್ಲ, ನನ್ನ ಅಣ್ಣ ಸತ್ತೋಗ್ತಾ ಇದ್ದಾನಲ್ಲ ಅಂತೇಳಿ ಆ ತಂಗಿ ತನ್ನ ಅಣ್ಣನ ಆ ಒಂದು ದುರಂತಕ್ಕೆ ಆಕೆ ದುಃಖಿಸ್ತಾ ಇದ್ದಾಳೆ, ಮರಗ್ತಾ ಇದ್ದಾಳೆ. ಆ ಹೆಣ್ಣು ಅಲ್ಲಿ ಅಣ್ಣ ತಂಗಿ ಅನ್ನೋದನ್ನು ಮರೆತ, ಆದರೆ ತಂಗಿ ಮಾತ್ರ ಅಯ್ಯೋ ನನಗೆ ಅಣ್ಣ ಹಾಗೆ ನನ್ನನ್ನು ಕೊಲ್ಲೋದಕ್ಕೆ ಬಂದ, ಅವನಿಗೆ ಸರಿಯಾಗಾಯಿತು ಅಂಥೇಳಿ ಆಕೆ ಆ ರೀತಿಯಾಗಿ ಆಕೆ ಯೋಚನೆಯನ್ನು ಮಾಡಲಿಲ್ಲ. ತನ್ನ ಅಣ್ಣ ಅನ್ನುವಂಥ ಆ ಬಾಂಧವ್ಯ ಅವಳಲ್ಲಿ ಇನ್ನೂ ಒಂದು ಜೀವಂತವಾಗಿತ್ತು. ಹಾಗಾಗಿ ಆಕೆ ಅಲ್ಲಿ ಮರಗ್ತಾ ಇದ್ದಾಳೆ. ಬುರುತು ಬಿತ್ತು ಬಾಯಿಂದ ಹೋತು, ಬುರುತು ಬಿತ್ತು ಬಾಯಿಂದ, ಬುರುತು ಅಂತೇಳಿ ಹೇಳಿದಾಗ ಹಾವು ಕಚ್ಚಿದಾಗ ಏನು ಬಾಯಿಂದ ನೊರೆ ಬರುತ್ತೆ, ಅದು ಬಾಯಿಂದ ಬರಂತೆ. ಪ್ರಾಣ ಬ್ರಹ್ಮ ಲಿಖಿತ ತಪ್ಪಲಿಲ್ಲ. ಬುರುತು ಬಿತ್ತು ಬಾಯಿಂದ, ಆ ಬಾಯಿಂದ ಆ ನೊರೆ ಬಂತು. ಹೋತು ಪ್ರಾಣ, ಅವನ ಪ್ರಾಣ ಹೋಯಿತು. ಬ್ರಹ್ಮಲಿಖಿತ ತಪ್ಪಲಿಲ್ಲ. ಇದು
ಬ್ರಹ್ಮ ಬರೆದಂಥ ಒಂದು ಹಣೆ ಬರಹ, ಅದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರುಣೆಯಿಂದ ತಂಗಿ ದುಃಖ ಮಾಡುತ್ತಾಳ, ಸರ್ವನೆಲ್ಲ ಹೊಟ್ಟೆಗೆ ತುಂಬಿ. ನಿಮ್ಮ ತಂಗಿನ ಕರ್ಕೊಂಡು ಬಾರು ಮಾಡಿಕಾರ ಬಂಗಾರ ಗೊಂಬಿ. ಆ ಅಣ್ಣ ಯಾವಾಗ ಸತ್ನೋ ಆಗ ಆ ತಂಗಿ ದುಃಖಿಸ್ತಾ ಇದ್ದಾಳೆ, ನನ್ನ ಅಣ್ಣ ಸತ್ತೋದ ಅಂತೇಳಿ. ಆ ಸಂದರ್ಭದಲ್ಲಿ ಆ ಕಾಡಿನ ದಾರಿಯಲ್ಲಿ ಒಬ್ಬ ಅರಸ ಬರ್ತಾನೆ. ಯಾರು ನಾವು ನೋಡೋಣ. ಸಂಗರ ನಾಡಿನ ಸುರಪುರದ ಅರಸನ ಸವಾರಿ ಹೊರಟಿತ ಅರಣ್ಯದಲ್ಲಿ, ಕರ್ಮದೆ ಮಾತು ಕಣ್ಣಿಗೆ ಕಂಡು ಹೆಡಮುರಿಗೆ ಬಿಚ್ಚಿಸಿದ ನಾಗ. ಆ ನಾಡಿನಲ್ಲಿ ಸಂಗರ ನಾಡಿನ ಸುರಪುರದ ಅರಸ, ಸಂಗರ ಅಂತೇಳಿ ಹೇಳಿದ್ರೆ ಕೃಷ್ಣ ಮತ್ತು ಭೀಮಾ ನದಿಯ ಒಂದು ಮಧ್ಯಭಾಗದಲ್ಲಿ ಆ ಒಂದು ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಒಂದು ಸಗರ ಅನ್ನುವಂಥ ಚಕ್ರವರ್ತಿಯಿಂದ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಒಂದು ಪ್ರದೇಶ. ಇಂದಿನ ಗುಲ್ಬರ್ಗಾ ಜಿಲ್ಲೆಯ ಏನು ಶಹಾಪುರ ಏನು ಕರಿತೀವಿ, ಆ ಶಹಾಪುರ ಮತ್ತು ಜೇವರ್ಗಿ ಮತ್ತು ಹಾಗೆ ಇನ್ನೊಂದು ಶಹಾಪುರ ಮತ್ತು ಜೇವರ್ಗಿ ಆ ಒಂದು ಪ್ರದೇಶವನ್ನು ನಾವಿಲ್ಲಿ ಸಗರನಾಡು ಅಂತೇಳಿ ಹೇಳುವಂಥದ್ದು. ಆ ಸಂಗರನಾಡಿನ ಸುರಪುರದ ಅರಸ, ಆ ಸುರಪುರದ ಅರಸನ ಸವಾರಿ ಆ ಅರಣ್ಯದಲ್ಲಿ ಅದೇ ಸಂದರ್ಭದಲ್ಲಿ ಹೋಗ್ತಾ ಇರುತ್ತೆ. ಕರ್ಮದೆ ಮಾತು ಕಣ್ಣಿಗೆ ಕಂಡು ಹೆಡಮುರಿಗೆ ಕಚ್ಚಿಸಿದ ನಾಗ. ಆತನು ಕೂಡ ಒಂದು ಬಂಡಿಯಲ್ಲಿ ಹೋಗ್ತಾ ಇದ್ದಾನೆ. ಆ ಹೆಣ್ಣು ದುಃಖಿಸ್ತಾ ಇದ್ದಾಳೆ, ಅವಳ ರೋದನೆ ಅವನ ಕಿವಿಗೆ ಬೀಳುತ್ತೆ. ಸರಿ, ಅರಸು ಕುಂತುತ ತರಸಿ ಕೇಳುತ್ತಾನ, ಕರಸಿ ಮರದ ನೆರಳಿನ ಒಳಗ. ಹೆಣ್ಣು ಮಗಳು, ನಾ ಸಣ್ಣಾಗಿ ಹೇಳ್ತೀನಿ, ಅಣ್ಣ ಮಾಡಿದ ಆಟವ ನಿಮಗ. ಸರಿ, ಆ ರಾಜ ಅಲ್ಲಿ ಆ ಹೆಣ್ಣು ಮಗಳು ದುಃಖಿಸ್ತಾ ಇರೋದನ್ನು ಕಂಡು, ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಅವಳ ಅಣ್ಣನನ್ನು ಕಂಡು ಕೇಳ್ತಾನೆ, ಏನಾಯಿತು ಅಂತೇಳಿ ಒಂದು ಮರದ ಬಳಿ ನೆರಳಿನ ಬೆಳಕಿನ ಕರ್ಕೊಂಡು ಬಂದು ಸಮಾಧಾನವಾಗಿ ಆತ ಕರೆದು ಕೇಳ್ದ. ಆಗ ಆ ಹೆಣ್ಣು ಮಗಳು ಅತ್ಯಂತ ಸಣ್ಣದಾಗಿ ನಾನು ಏನಾಯಿತು ಅನ್ನೋದನ್ನು ಚಿಕ್ಕದಾಗಿ ನಾನು ಹೇಳ್ತೀನಿ ನಾನು ನಿಮಗೆ ಅಂತೇಳಿ ಆಕೆ ಅಣ್ಣ ಏನೆಲ್ಲ ಮಾಡ್ದ ಅದನ್ನು ಆಕೆ ಒಂದು ಸಣ್ಣ ವಿವರದಲ್ಲಿ ಆಕೆ ಹೇಳ್ತಾಳೆ. ಭಾರಿ ಭಾರಿ ಮೈಯಾಗಿನ ವಸ್ತ ನೋಡಿ ಗರ್ವ ಬಂತು ನಮ್ಮಣ್ಣಗೆ, ಕೊಲ್ಲಬೇಕಂತವ ಕಲ್ಲಿಗೆ ಹೋದರೆ ಅಲ್ಲೇ ಸರ್ಪ ಕಚ್ಚಿತವನಿಗೆ. ಏನಾಯಿತು, ನನ್ನ ಅಣ್ಣ ನನ್ನ ಈ ಒಂದು ದೊಡ್ಡ ದೊಡ್ಡ ಒಡವೆಯನ್ನು ನೋಡ್ದ, ಅವನಿಗೆ ಆಸೆ ಆಯಿತು, ಹಾಗಾಗಿ ನನ್ನನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡು ಸಾಯಿಸೋದಕ್ಕೆ ಹೋದ, ಕಲ್ಲು ತರೋದಕ್ಕೆ ಹೋದ. ಆಗ ಒಂದು ಸರ್ಪ ಅವನನ್ನು ಕಚ್ಚಿ ಸಾಯಿಸ್ತು. ಸರಿ, ಆ ಅರಸ ಏನು ಮಾಡ್ದ, ಆ ದುರಂತವನ್ನು ಅರ್ಥಂತ ಅರಸ ಏನು ಮಾಡ್ದ, ಲಘು ಬಗೆಯಿಂದ ರಪೂಟ ಬರೆದು ಪ್ರಧಾನಿ ಕೈಯಲ್ಲಿ ಆ ಮಾತ, ಕರೆಸು ಅವರ ತಾಯಿ ತಂದಿನ ಅಡವಿಯೊಳಗೆ ಆಗೇತಿ ಘಾತ. ಅರಸ ಆ ಕ್ಷಣ ಏನು ಮಾಡ್ತಾನೆ, ಲಘು ಬಗೆಯಿಂದ ಹತ್ರವಾಗಿ ಇಂತಹ ಒಂದು ಆಘಾತ ಆಗಿದೆ, ಇಲ್ಲಿ ಒಂದು ಅಪಘಾತ ಆಗಿದೆಯಲ್ಲ ಅಂತೇಳಿ ಅಂದ್ಕೊಂಡು ತನ್ನ ಜೊತೆ ಬಂದಿದ್ದಂಥ ಮಂತ್ರಿಯ ಕೈಯಲ್ಲಿ ಒಂದು ರಪೂಟವನ್ನು ಅಂದರೆ ಒಂದು ವರದಿಯನ್ನು ಬರೆದು ಆಕೆಯ ತಂದೆ ತಾಯಿಯನ್ನು ಕರ್ಕೊಂಡು ಬರೋದಕ್ಕೆ ಕಳಿಸ್ತಾನೆ. ಸರಿ, ರಪೂಟ ನೋಡಿ ಗಡಿಬಿಡಿಲಿಂದ ತಂದೆ ತಾಯಿ ರಂಭೆಯನಾಥ ಮುಖ ನೋಡಿ ಮಹಾ ದುಃಖ ಮಾಡ್ತಾರ, ಮೋಕ್ಷಗೇಡಿ ಹೋಗಲಿ ಸತ್ತ. ತಂದೆ ತಾಯಿಗೆ ಏನು ಮಂತ್ರಿ ತಗೊಂಡು ಬಂದಂತಹ ಆ ಪತ್ರದ ವರದಿಯನ್ನು ನೋಡಿ ಗಾಬರಿ ಆಗುತ್ತೆ. ಓಡಿ ಬರ್ತಾರೆ. ಅಲ್ಲಿ ತನ್ನ ಮಗಳು ರಂಬೆ ಅಂತ ಮೋಹದ ರಂಬೆ, ಅವಳ ಮಗಳು ಅನಾಥಳಾಗಿ ಅಲ್ಲಿ ದುಃಖಿಸ್ತಾ ಇದ್ದಾಳೆ. ಅವಳ ಮುಖವನ್ನು ನೋಡಿ ಇವ್ರಿಗೆ ದುಃಖ ತಡೆಯೋದಕ್ಕಾಗೋದಿಲ್ಲ. ಅಲ್ಲಿ ಮಗ ಸತ್ತಿದ್ದಾನೆ, ಇಲ್ಲಿ ಆ ಮಗಳು ದುಃಖಿಸ್ತಾ ಇದ್ದಾಳೆ. ಆದರೆ ಇಲ್ಲಿ ತಂದೆ ತಾಯಿ ಯಾಕೆ ದುಃಖಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮಗಳು ಅನಾಥಳಾಗಿ ಈ ರೀತಿ ಕಾಡಿನಲ್ಲಿ ಒಂದು ದುರಂತದ ಒಂದು ಈ ಸ್ಥಿತಿಗೆ ಅಂದರೆ ಆ ಒಂದು ಕಷ್ಟಕ್ಕೆ ಈಡಾದ್ಲಲ್ಲ ನನ್ನ ಮಗಳು ಅಂತೇಳಿ ದುಃಖಿಸ್ತಾ ಇದ್ದಾರೆ. ಆದರೆ ಮಗನನ್ನು ಅವರು ಶಪಿಸ್ತಾ ಇದ್ದಾರೆ, ಮೋಕ್ಷಗೇಡಿ ಹೋಗಲಿ ಸತ್ತ ಅಂತ ಹೇಳಿದ್ರೆ ಆ ಪಾಪಿ ಎಂಥ ಒಂದು ಅನ್ಯಾಯವನ್ನು ಮಾಡ್ದ, ಎಂಥ ದುಷ್ಟ ಆತ, ಅವನು ಸತ್ತು ಹೋಗಲಿ ಅಂಥೇಳಿ ತನ್ನ ಮಗನನ್ನು ಶಪಿಸುವಂಥದ್ದು. ಸರಿ,
ನಂತರ ಆ ತಂದೆ ತಾಯಿ ಕೂಡಿ ಕಿಚ್ಚು ಕೊಟ್ಟರು, ಬಂಧು ಬಳಗ ಅವನ ಸುತ್ತಮುತ್ತ ಎಲ್ಲರೂ ಸೇರಿ ಅವನನ್ನು ಸಂಸ್ಕಾರ ಮಾಡುವಂಥದ್ದು. ಪಾಪವಿಲ್ಲದ ಮಗಳ ಅಪರಾಧ ಈಗ ಉಳಿಸಿದ ಭಗವಂತ. ಯಾವುದೇ ಪಾಪ ಮಾಡದಂಥ ಆ ಮುಗ್ಧ ಹೆಣ್ಣು ಮಗಳನ್ನು ಉಳಿಸಿದವನು ಯಾರು? ಭಗವಂತ. ಆ ಈಶ್ವರನೇ ಸರ್ಪನಾಗಿ ಅಲ್ಲಿ ಕಲ್ಲನ್ನು ಹೊಕ್ಕಿ ಅವನನ್ನು ಕಚ್ಚಿರುವಂಥದ್ದು. ಹಾಗಾಗಿ ಅರಸು ಕುಂತುತ ಕರೆದು ಹೇಳ್ತಾನ, ಹೆಣ್ಣು ಮಗಳಿಗದು ಸಮ್ಮತ, ತವರು ಮನೆಗೆ ಇನ್ಯಾತಕ ಹೋಗುತ್ತಿ, ಅತ್ತೆ ಮನೆಯಲ್ಲಿರು ಹೋಗಿ ಸ್ವಸ್ಥ. ಅರಸು ಏನು ಹೇಳ್ತಾನೆ ಆ ಹೆಣ್ಣು ಮಗಳಿಗೆ ಕರೆದು ಹೇಳ್ತಾನೆ, ಹೆಣ್ಣು ಮಗಳಿಗೆ ಯಾವುದು ಸಮ್ಮತ, ಯಾವುದು ಒಪ್ಪುವಂಥದ್ದು ಅಂತೇಳಿ ಹೇಳಿದ್ರೆ, ಯಾಕೆ ಹೋಗ್ತೀಯ ಇನ್ನು ತವರು ಮನೆಗೆ? ಇನ್ನು ಯಾಕೆ ನಿನಗೆ ತವರು ಮನೆಯ ಮೇಲೆ ಆಸೆ? ನನ್ನ ತವರು ನನ್ನ ಅಣ್ಣ ಅಂತೇಳಿ ನೀನು ಅವನ ಜೊತೆ ತವರು ಮನೆಗೆ ಬಂದೆ, ಆದರೆ ನೀನು ಇಲ್ಲಿ ಎಂತಹ ಒಂದು ದುಸ್ಥಿತಿಗೆ ನೀನು ಒಳಗಾಗಬೇಕಾಗಿತ್ತು ಅಲ್ಲ. ಹಾಗಾಗಿ ಆ ಅತ್ತೆ ಮನೆಯೊಳಗೆ ಹೋಗಿ ಆ ಪತಿಯೊಂದಿಗೆ ನೀನು ಹಾಯಾಗಿ ನೀನು ಹೋಗಿ ಅಲ್ಲಿರು ಅನ್ನುವಂಥ ಒಂದು ಬುದ್ಧಿ ಮಾತನ್ನು ಹೇಳುವಂಥದ್ದು. ಏನು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಆ ತವರಿನ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಪ್ರೀತಿಯನ್ನು ಹೊಂದಿರ್ತಾರೆ. ಆ ತಂದೆ ತಾಯಿ, ತನ್ನ ಅಣ್ಣಂದಿರು ಅಂತೇಳಿ ಹೇಳಿದ್ರೆ ಆಕೆಗೆ ಇನ್ನಿಲ್ಲದಂಥ ಒಂದು ಮೋಹ ಅನ್ನುವಂಥದ್ದು ಇರುತ್ತೆ. ಆದರೆ ಇಲ್ಲಿ ತಂದೆ ತಾಯಿ ಓಕೆ, ಆದರೆ ಅಣ್ಣ ಅವನು ಏನು ಹುಟ್ಟಿದ ಅಣ್ಣನಾಗಿರ್ತಾನೆ ಅಥವಾ ತಮ್ಮನಾಗಿರ್ಬೋದು, ಆದರೆ ನಂತರದ ದಿನಗಳಲ್ಲಿ ಹೇಗೆ ಅಣ್ಣ ತನ್ನ ಸಹೋದರತ್ವದ ಒಂದು ಬಾಂಧವ್ಯವನ್ನು ಆತ ಮರೀತಾನೆ ಅನ್ನುವಂಥದ್ದು ಸಾಕಷ್ಟು ನಾವು ಈ ಜನಪದರ ಒಂದು ಕಥನಗೀತೆಯಲ್ಲಿ ಮಾತ್ರ ಅಲ್ಲ, ಇವತ್ತು ನಮ್ಮ ದಿನನಿತ್ಯದ ಒಂದು ಸಂದರ್ಭಗಳಲ್ಲಿಯೂ ಕೂಡ ನಾವು ಕುಟುಂಬಗಳಲ್ಲಿ ಕೂಡ ಇದನ್ನೇ ನಾವು ನೋಡ್ತಾ ಇರುವಂಥದ್ದು. ಇವತ್ತು ಏನು ಆ ವ್ಯಕ್ತಿ ಅನ್ನುವಂಥ ಆ ಪುರುಷ ತನ್ನ ಬೆನ್ನ ಹಿಂದೆ ಬಂದಂತಹ ತಂಗಿಯರನ್ನು ಯಾವ ರೀತಿ ನಡೆಸ್ಕೊಳ್ತಾನೆ ಅನ್ನುವಂಥ ಸಾಕಷ್ಟು ತನ್ನ ಅಣ್ಣನಿಂದ ನೊಂದಿರ್ತಕ್ಕಂಥ ಸಾಕಷ್ಟು ಹೆಣ್ಣು ಮಕ್ಕಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ, ಏನೇ ಸುಖ ಇರಲಿ, ಅದು ಗಂಡನ ಮನೆಯಲ್ಲೇ ನಾವು ಅದನ್ನು ಅನುಭವಿಸೋಣ. ಹಂಗೆ ನೋಡಿಕೊಂಡ್ರೆ ಈ ಜನಪದ ಹೆಣ್ಣು ಮಗಳಿಗೆ ಆಕೆಯ ಗಂಡನ ಮನೆಯಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಇರಲಿಲ್ಲ. ಅತ್ಯಂತ ಪ್ರೀತಿಸುವಂತಹ ಗಂಡ, ಅಷ್ಟೇ ಮಗಳ ರೀತಿ ನೋಡ್ಕೊಳ್ತಾ ಇದ್ದಂಥ ಒಂದು ಅತ್ತೆ ಮಾವ ಆಕೆಗೆ ಇದ್ದರು. ಹಾಗಾಗಿ ನೀನು ಸ್ವಸ್ಥವಾಗಿ ಹಾಯಾಗಿ ನಿನ್ನ ಗಂಡನ ಮನೆಯಲ್ಲಿ ಇರು ಅಂತೇಳಿ ಅರಸ ಅವಳಿಗೆ ಬುದ್ಧಿಯನ್ನು ಹೇಳುವಂಥದ್ದು. ಕೊನೆಯದಾಗಿ ಈ ಒಂದು ಕಥನಗೀತೆಯ ಮೂಲಕ ಈ ಒಂದು ಕಥನದ ಒಂದು ಸಂದೇಶ ಏನು? ನಾಗಪಂಚಮಿ ಎನ್ನುವಂಥ ಒಂದು ಕಥನದ ಸಂದೇಶ ಏನು? ಹೆಣ್ಣು ತನ್ನ ಗಂಡನ ಮನೆಯಲ್ಲಿರುವುದೇ ಆರೋಗ್ಯಕರ ಹಾಗೂ ಗೌರವ. ನಿಮಗೆ ಗೊತ್ತಾಗಿದೆ ಈ ಒಂದು ಕಥನ ಗೀತೆಯನ್ನು ನೀವು ಕೇಳಿದಂಥ ಸಂದರ್ಭದಲ್ಲಿ. ಯಾಕೆ ಅಂತೇಳಿ ಹೇಳಿದ್ರೆ, ರಕ್ತ ಸಂಬಂಧವನ್ನು ಮರೆತು ಇಂಥ ಪಾಪಕೃತ್ಯವನ್ನು ಕೂಡ ಮಾಡೋದಕ್ಕೆ ಸಿದ್ಧರಾಗಿರುವಂಥ ಅಣ್ಣಂದಿರು, ಅಂಥವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ತನ್ನ ಸಂಬಂಧವನ್ನು ಮರೆತು, ತನ್ನ ತಂಗಿ ಅನ್ನೋದನ್ನು ಮರೆತು ಆಕೆಯನ್ನು ಕೊಲ್ಲುವಂಥ ಒಂದು ಪಾಪಕೃತ್ಯಕ್ಕೆ, ಒಂದು ದುಷ್ಟತನಕ್ಕೆ ಇಳಿತಾರಲ್ಲ, ಆ ಒಂದು ಹೀನ ಕೃತ್ಯವನ್ನು ಅವರು ಮಾಡ್ತಾರಲ್ಲ, ಅವರಿಗೆ ಸರಿಯಾದ ಶಿಕ್ಷೆ ಆ ಕ್ಷಣವೇ ಅವರಿಗೆ ಆಗುತ್ತೆ ಅನ್ನುವಂಥ ಸಂದೇಶ. ಮತ್ತು ಆಸೆ ದುಃಖಕ್ಕೆ ಮೂಲ ಅನ್ನುವಂಥ ಒಂದು ಬುದ್ಧನ ಅತ್ಯಂತ ಮಹಾನ್ ಒಂದು ಮಾತನ್ನು ನಾವು ಕೇಳಿದ್ದೀವಿ. ಅಂಥದ್ರಲ್ಲಿ ದುರಾಸೆ, ಅದರಲ್ಲೂ ತನ್ನ ತಂಗಿಯ ಒಡವೆಯ ಮೇಲೆ, ಇದರಿಂದ ಏನಾಗುತ್ತೆ? ದುರಂತವೇ ಆಗುವಂಥದ್ದು ಅನ್ನುವ ಒಂದು ಸತ್ಯದ ಅನಾವರಣವನ್ನು ನಾವು ಈ ನಾಗಪಂಚಮಿ ಎನ್ನುವಂತಹ ಒಂದು ಕಥನ ಗೀತೆಯ ಮೂಲಕ ನಾವು ತಿಳ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಹಾಗಾಗಿ ನಿಮಗೆ ಈ ನಾಗರ ಪಂಚಮಿಯ ಹಬ್ಬ, ಈ ಒಂದು ಕಥನ ಗೀತೆಯ ಒಂದು ಸಂಪೂರ್ಣ ಒಂದು ಭಾವ ನಿಮಗೆ ಅರ್ಥ ಆಗಿದೆ ಅನ್ನುವಂಥ ಒಂದು ಭಾವದೊಂದಿಗೆ ನಾನು ಈ ಒಂದು ಅಧ್ಯಾಯವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ಎಲ್ರಿಗೂ ಧನ್ಯವಾದ.